ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಇವತ್ತು ಒಂದು ಹೊಸ ಡಯಟ್ ರೆಸಿಪಿಗೆ ಬಂದಿದ್ದೀನಿ. ಹಾಗೆ ಅದು ಡಯಟ್ ಅನ್ನೋದಕ್ಕಿಂತ ಅದು ಒಂಥರ ರಿಚ್ ಪ್ರೋಟೀನ್ ಇರೋವಂಥದ್ದು. ಅದೇನು ಅಂತಂದ್ರೆ ಸೋಯಾ ಚಂಕ್ಸ್ ಇಂದ ಟಿಕ್ಕಿ ಮಾಡೋದು. ಅದನ್ನ ಮಕ್ಕಳು ಎಲ್ಲರೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಸೊ ಅದನ್ನ ಹೇಗ್ ಮಾಡೋದು, ಅದಕ್ಕೆ ಏನೇನ್ ಬೇಕು ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಆನಿಯನ್ 1/4 ಕಪ್ ತಗೊಂಡಿದ್ದೀನಿ. ಇದು ಗರಂ ಮಸಾಲ, ಕಡಲೆ ಹಿಟ್ಟು 3 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಕಸೂರಿ ಮೇಥಿ. ಇದು ಬಂದ್ಬಿಟ್ಟು ಸ್ವೀಟ್ ಪೊಟ್ಯಾಟೊ. ಇದನ್ನ ಬಾಯ್ಲ್ ಮಾಡಿ ಆಮೇಲೆ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಕ್ಯಾಪ್ಸಿಕಮ್ಮು. ನಿಮ್ಗೆ ಕ್ಯಾಪ್ಸಿಕಮ್ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಇಷ್ಟ ಇಲ್ಲ ಕ್ಯಾಪ್ಸಿಕಮ್ ಅಂದ್ರೆ ಸ್ಕಿಪ್ ಮಾಡಿ. ಆಮೇಲೆ ಸೋಯಾನ ಬಾಯ್ಲ್ ಮಾಡಿಬಿಟ್ಟು ಅದನ್ನ ಸೋಕ್ ಮಾಡಿ ವಾಟರ್ನೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಆಮೇಲೆ ರುಬ್ಬಿ ಇಟ್ಕೊಂಡಿರೋದು. ಆಮೇಲೆ ಕೊತ್ತಂಬರಿ ಮತ್ತೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ. ಇವಾಗ ಇದೆರಡನ್ನು ನಾವು ರುಬ್ಕೊಳ್ಳೋಣ. ಈಗ ಕೊತ್ತಂಬರಿ ಮತ್ತೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಆಗಿದೆ. ಇದೇ ರೀತಿ ನೋಡಿ ತರ್ತರಿಯಾಗಿರ್ಬೇಕು, ತುಂಬಾ ನುಣ್ಣಗೆ ರುಬ್ಬಾರ್ದು, ನೀರ್ ಹಾಕ್ಬಾರ್ದು. ಈಗ ಬನ್ನಿ ಹೇಗ್ ಮಾಡೋದು ಅನ್ನೋದನ್ನ ನೋಡೋಣ. ಈಗ ನಾವೊಂದು ಬೌಲ್ ತಗೊಂಡು ಕಸೂರಿ ಮೇಥಿ, ಆಮೇಲೆ ಸ್ವೀಟ್ ಪೊಟ್ಯಾಟೊ, ಕೊತ್ತಂಬರಿ ಸೊಪ್ಪು ಮತ್ತೆ ಹಸಿಮೆಣಸಿನ್ಕಾಯಿ ಪೇಸ್ಟ್, ಕಡಲೆ ಹಸಿಟ್ಟು, ಈರುಳ್ಳಿ, ಸೋಯಾ ಬೇಯಿಸಿ ಇಟ್ಕೊಂಡಿದ್ವಲ್ಲ, ಬೇಯಿಸಿ ರುಬ್ಬಿರೋವಂಥ ಸೋಯಾ, ಇದನ್ನೆಲ್ಲ ಹಾಕ್ಕೊಂಡು ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು. ಈಗ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಬೇಕು. ಈಗ ಒಂದೊಂದೇ ಉಂಡೆ ತಗೊಂಡು ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಸೈಡ್ಸಲ್ಲೆಲ್ಲ ನಾವು ಸ್ವಲ್ಪ ಅದು ಉಡಿದೇ ಇರೋ ಥರ ಮಾಡ್ಕೋಬೇಕು. ಆ ಒಂದು ಶೇಪಲ್ಲಿ ನಾವು ಮಾಡ್ಕೋಬೇಕಾಗತ್ತೆ, ಟಿಕ್ಕಿ ಶೇಪಲ್ಲಿ. ಈಗ ಟಿಕ್ಕಿನ ಫ್ರೈ ಮಾಡೋದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಈಗ ಇಲ್ಲಿ ನಾವು ಡೀಪ್ ಫ್ರೈ ಮಾಡ್ತಾ ಇಲ್ಲ, ಶಾಲೋ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕೋಬೇಕು. ಈಗ ಒಂದೇ ಟಿಕ್ಕಿನ ಬಿಡ್ತಾ ಇದ್ದೀನಿ ನೋಡಿ, ಈ ರೀತಿ ಇಡಬೇಕು. ಒಂದ್ ಕಡೆ 2 to 3 ಮಿನಿಟ್ಸ್ ಬಿಡ್ಬೇಕಾಗತ್ತೆ ಅದು ಬೇಯೋದಿಕ್ಕೆ. 2 ಮಿನಿಟ್ಸ್ ಆದ್ಮೇಲೆ ನಾವು ಇನ್ನೊಂದ್ ಸೈಡ್ ಬೇಯಿಸ್ಕೋಬೇಕು. ಇದು ಒಂಥರ ಡಯಟ್ ರೆಸಿಪಿ ಇದ್ದಂಗೆ, ಮತ್ತೆ ಮಕ್ಳಿಗೂ ತುಂಬಾನೇ ಈವ್ನಿಂಗ್ ಸ್ನಾಕ್ಸ್ಗೆ ಕೊಡೋದಿಕ್ ಚೆನ್ನಾಗಿರತ್ತೆ. ಆಮೇಲೆ ಬಾಕ್ಸ್ಗೆ ಹಾಕಿ ಕಳಿಸ್ಬೋದು ಮಕ್ಳಿಗೆ. ಈ ತರ ಎಲ್ಲ ಹಾಕಿದ್ರೆ ಅವರು ತಿನ್ನೋದಿಕ್ ಇಷ್ಟ ಪಡ್ತಾರೆ. ನಾವು ವೆರೈಟೀಸ್ ಕೇಳ್ತಿರ್ತಾರೆ ಅಲ್ವಾ, ಬರ್ಗರ್ ಅದು ಇದು ಅಂತ. ಸೊ ಈ ತರದನ್ನೆಲ್ಲ ನಾವು ಮನೆಯಲ್ಲೇ ಮಾಡ್ಕೊಟ್ರೆ ಮಕ್ಕಳು ಇನ್ನ ಇಷ್ಟಪಟ್ಟು ತಿಂತಾರೆ. ಅಂಡ್ ಆಲ್ಸೋ ಇದು ಹೆಲ್ತಿ ಫುಡ್ ಕೂಡ ಹೌದು. ಒಂದ್ ಸೈಡ್ ರೋಸ್ಟ್ ಆಗಿದೆ, ಈಗ ಇನ್ನೊಂದ್ ಸೈಡ್ ರೋಸ್ಟ್ ಮಾಡ್ಕೋಬೇಕು. ಈಗ ಸೋಯಾ ಚಂಕ್ಸ್ ಟಿಕ್ಕಿ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ. ರಿಚ್ ಪ್ರೋಟೀನ್ ಇರೋಂಥ ಸೋಯಾ ಚಂಕ್ಸ್ ಟಿಕ್ಕಿ. ಸೊ ಐ ಥಿಂಕ್ ಎಲ್ಲರಿಗೂ ಇಷ್ಟ ಆಗಿರತ್ತೆ. ಇದನ್ನ ಒಂದ್ಸತಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲೂ ಕೂಡ. ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ನನ್ನ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.